ಅವ್ರಿಗಾಗಿರ್ಬೋದು ಅಥವಾ ಮೋದಿಯವರಿಗಾಗಿರ್ಬೋದು ಅಥವಾ ಯಡಿಯೂರಪ್ಪನ ವಿರೋಧಿಯವರಿಗಾಗಿರ್ಬೋದು ಈ ಒಂದು ಕಾಂಬಿನೇಷನ್ ಇನ್ನು ವರ್ಕೌಟ್ ಆಗ್ತದೆ ನಾನು ಅಂತ ಪ್ರಶ್ನೆ ಹುಡುಗೊಂಡ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಲಿಂಗಾಯತರದಪ್ಪ ಏನೋ ಒಂದಿಷ್ಟು ಓಟ್ ಬರದೇ ಇದ್ರು ನಡೀತದೆ ಅನ್ನೋದಿರ್ಬೋದು, ಮತ್ತೊಂದಿರ್ಬೋದು, ಅಥವಾ ಹಿಂದಿನ ಒಂದು ಪ್ರಭಾವ ನಮ್ಮ ಯಡಿಯೂರಪ್ಪ ಅವ್ರದ್ದಿಲ್ಲ ಅನ್ನುವಂಥದ್ದು ಇರ್ಬೋದು. ಆ ನೆಲೆಗಟ್ಟಿನಲ್ಲೇ ಲಿಂಗಾಯತರಲ್ಲಿದ್ದಂಥ ಒಳ್ಳೆಯ ಹೆಸರು ಇದ್ದಿದ್ದರಲ್ಲೇ ಒಂದಿಷ್ಟು ರಾಜ್ಯ ಮಟ್ಟದಲ್ಲಿ ಅಡ್ಡಾಡುವಂಥದ್ದು ವಿ ಸೋಮಣ್ಣ ಅವರು, ವಿಶೇಷವಾಗಿ ದಕ್ಷಿಣ ಕರ್ನಾಟಕದಲ್ಲಿ ಹೆಚ್ಚು ಪ್ರಭಾವಿ ಇದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಅವರು ಅಂತಂದು ಇವ್ರನ್ನ ಬದುಕಿ ಸರಿಸುವಂಥ ಪ್ಲ್ಯಾನ್ ಈ ಸಲ ಮಾಡ್ತಾ ಇದ್ದಾರೆ ಅಂತ. ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆದೀತು ಅಂತ. ಯಾಕಂದರೆ ಈಗಾಗಲೇ ಯಡಿಯೂರಪ್ಪನವರು ಬಿ ಜೆ ಪಿಯಿಂದ ನಿಮಗೆ ಗೊತ್ತದ ಈ ಲಿಂಗಾಯತರಲ್ಲಿ ತಮ್ಮ ಒಂದು ಹೆಸರನ್ನು ಒಳ್ಳೆಯ ರೆಪ್ಯುಟೇಷನ್ ಇಟ್ಕೊಂಡಿದ್ದೀನಿ, ಸುಳ್ಳಲ್ಲ. ಹೀಗಾಗಿ ಅವ್ರನ್ನ ಬದಿಗೆ ಸೇರಿಸಿದ್ರೆ ಎಷ್ಟು ಮಟ್ಟಿಗೆ ನಾವು ಗೆಲ್ತೀವಿ 2027 ಅನ್ನುವಂಥದ್ದು. ಯಾಕಂದರೆ ಲಿಂಗಾಯತರಲ್ಲಿ ಉತ್ತರ ಕರ್ನಾಟಕದಲ್ಲಿ ಬಿ ಪಾಟೀಲ್ ಇದ್ದಾರೆ, ಮತ್ತು ಪಾಟೀಲ್ಗಳಿದ್ದಾರೆ, ಮತ್ತು ಒಂದು ಜನ ಇದ್ದಾರೆ, ಇಲ್ಲೂ ಇಲ್ಲಂತಲ್ಲ. ಆದ್ರೆ ಯಡಿಯೂರಪ್ಪನವರು ಯಾವ ರೀತಿಯ ಬೆಳೆದಿದ್ದಾರೆ ಬಿ ಜೆ ಪಿಲಿ, ಆ ಪ್ರಮಾಣಕ್ಕೆ ಎತ್ತರದ ನಾಯಕರು ಇವರೇನಾ ಅನ್ನುವಂಥ ಮಾತುಗಳಿದ್ದಾವೆ. ಹೀಗಾಗಿ ವಿ ಸೋಮಣ್ಣ ಒಬ್ಬರು ಏನಪ್ಪ ಅಂದ್ರೆ ಸಾಮಾನ್ಯವಾಗಿ ಎಂ ಬಿ ಪಾಟೀಲ್ ಉತ್ತರ ಕರ್ನಾಟಕದಲ್ಲಿ, ಹಂಗೆ ದಕ್ಷಿಣ ಕರ್ನಾಟಕದಲ್ಲಿ ಅವರಿದ್ದಾರೆ. ಇದರಿಂದಾಗಿ ಸಹಜವಾಗಿ ಏನಪ್ಪ ಅಂತಂದಲ್ಲ ಗೆಲ್ಲುವ ಸಾಧ್ಯಗಳು ಕಡಿಮೆ ಅನ್ನುವಂಥ ಚಿಂತೆ ಅದ. ಅದಕ್ಕಾಗಿ ಯಡಿಯೂರಪ್ಪನವರನ್ನು ಉಳಿಸ್ಕೋಬೇಕಾಗಿತ್ತಂದ್ರೆ ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷನ ಮಾಡಬೇಕು. ಒಂದೇಳಿ ರಾಜ್ಯಾಧ್ಯಕ್ಷನ ಮಾಡಲಿಲ್ಲ ಅಂತಂದ್ರೆ ಇವ್ರು ತಿರುಗಿ ನಿಂತರಪ್ಪ, ಇವರು ಒಂದು ಏನೋ ಬಿ ಜೆ ಪಿಗೋ ಕಾಂಗ್ರೆಸ್ಗೋ ಇನ್ನೊಂದಕ್ಕೂ ಯಾವುದಕ್ಕೋ ಸಪೋರ್ಟ್ ಮಾಡಿ ಅಥವಾ ಮೌನಾಗಿ ಹಿಂಸಲ್ ಬಿಡ್ರಪ್ಪ ಅಂತಂದ್ರೆ ಬಿ ಜೆ ಪಿ ತನ್ನ ಬಲದ ಮೇಲೆ ವಿ ಸೋಮಣ್ಣ ಮತ್ತು ಇನ್ನೊಬ್ಬರು ಈ ಒಕ್ಕಲಿಗರ ಲೀಡರ್ ಇಲ್ಲ ಬಿ ಜೆ ಪಿಯಲ್ಲಿ. ಇದು ಭಾಳ ಒಂದು ಸಮಸ್ಯೆ ಅದು. ಯಾಕಂದರೆ ಇರುವ ಆರ್ ಅಶೋಕ್ ಅವರು ಡಿ ಕೆ ಶಿವಕುಮಾರ್ ಅವರಷ್ಟೇ ಎತ್ತರಕ್ಕಿಲ್ಲಲ್ಲ. ಹೀಗಾಗಿ ಕುಮಾರಸ್ವಾಮಿಗಳಿಗೆ ಹೆಚ್ಚಿಗೆ ಆಸ್ಪತ್ರೆ ಕೊಡಬೇಕಾಗ್ತದೆ. ಅದಕ್ಕೆ ಕುಮಾರಸ್ವಾಮಿಗಳಿಗೆ ಹೆಚ್ಚು ಅವಕಾಶ ಕೊಟ್ಟರೆ ಜೆ ಡಿ ಎಸ್ ಹೆಚ್ಚು ಗೆದ್ದು ಆಯ್ತಪ್ಪ ಅಂದ್ರೆ ಸಹಜವಾಗಿ ಜೆ ಡಿ ಎಸ್ದವ್ರು ಮುಖ್ಯಮಂತ್ರಿ ಆಗುವ ಸಾಧ್ಯತೆಗಳಿದ್ದಾವೆ. ಅದರಿಂದ ಬಿ ಜೆ ಪಿಗೆ ಏನು ಲಾಭಪ್ಪ ಅಂತಂದ್ರೆ ಒಂದು ಮೈತ್ರಿ ಮಾಡಿದರೆ ನಮ್ಮ ಸರ್ಕಾರದ ಅಂತ